ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾನು ಆರಾಮಿದ್ದೆ ನೋಡಿರಿ. ಇವತ್ತು ಮುಂಜಾನೆ ಟೈಮ್ ನೋಡಿರಿ, ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಮೋಸ್ಟ್ಲಿ 7 ಗಂಟೆ ಆಗಿರುತ್ತೆ. ಹೊರಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೀನಿ. ಈಗ ಬಿಸಿ ನೀರು ಕುಡಿಯೋಮಂಥೇಳಿ ಕುಡಿಲತ್ತೀನಿ. ಮಳೆ ಮುಂಜಾನೆ ನಸ್ಕಿನ 4 ಹಿಡ್ದು ಅದ. ಹಿಂಗೆ ಈಗ ಬಿಸಿ ನೀರು ಕುಡ್ದು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಈಗ ಜರ ಕೋಲ್ಡ್ ಅನ್ಸ್ಲತ್ತಿತ್ತು, ಹಂಗಂದು ಸ್ವೆಟ್ರ್ ಹಾಕ್ಕೊಂಡಿನಿ. ಸ್ವೆಟ್ರ್ ಹಾಕೊ ಈಗ ಬಿಸಿ ನೀರು ತೊಗೊಂಡಿರ್ತೀನಿ ಕುಡಿಲಕ್ಕ. ಇಲ್ಲಿ ನೋಡ್ರಿ, ಇಲ್ಲಿ ಮುಂಜಾನೆ ಒಂದು ಸ್ವಲ್ಪ ನಿಂತರ ಮಸ್ತ್ ಅನ್ನಿಸ್ತದೆ ನೋಡ್ರಿ. ಇಲ್ಲಿ ಗಿಡಗಳದೆಲ್ಲ ಗಾಳಿಗೆ ಅಡುಗೆ ಮಾಡೋದು ಎಲ್ಲ ನೋಡ್ಲಿಕ್ಕೆ ಚಲೋ ಅನ್ನಿಸ್ತದೆ. ಆಯ್ತು, ಇಲ್ಲಿನ ಗಾಳಿನ ಫ್ರೆಶ್ ಇರ್ತದೆ. ಗಾಳಿಗೆ ನಮ್ಮ ರೂಮಿನ ಗಾಳಿ ಅಂದ್ರೆ ಈ ವಿಂಡೋನಿಂದ ಬರ್ತದೆ. ಹಂಗಂದು ಇಲ್ಲಿಂದು ನಿಂತು ನೋಡಿದ್ರೆ ಒಂದು ಸ್ವಲ್ಪ ಮೈಂಡನ್ನು ಫ್ರೆಶ್ ಅನ್ನಿಸ್ತದೆ. ಇಲ್ಲ ಸ್ವಲ್ಪ ನಿಂತು ನಾನು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಈಗ ಮಳೆ ಹೊಂಟದ, ಹನಿ ಒಳಗೆ ಬೀಳತ್ತಾವ ಅಂಥೇಳಿ ತಟ್ಟಿ ಮುಚ್ಚೀನಿ. ವಿಂಡೋ ಮುಚ್ಚಿಗೆಸಿಂದ ಮತ್ತು ನೀರು ತೊಗೊಂಡು ಈಗ ಹಾಗೆ ಡಿಕಾಷನ್ ಚಾಯ್ ಇಡ್ತೀನಿ. ನಮ್ಮ ಯಜಮಾನ್ರಿಗೆ ಡಿಕಾಷನ್ ಚಾಯ್ ಇಟ್ಟು ನೀರು ಅದು ಕುಡ್ದು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ನೋಡಿರಿ. ಈಗ ಬಟ್ಟೆದೆಲ್ಲ ನಿನ್ನೆ ಹಿಡ್ದು ಹಸಿಯವ. ಹಿಂಗೆ ನಿನ್ನೆ ವಿಡಿಯೋದಾಗ ನಿಮಗೆ ಹೇಳಿರ್ಬೋದು, ಬಟ್ಟೆ ಒಗಿಬೇಕಾದ್ರೆ ಮಳೆ ಬಂತು, ಹಂಗಂದು ಎಲ್ಲ ಹಾಕಿಟ್ಟು ಮತ್ತು ಮಳೆಯಿಂದ ಎಲ್ಲ ಇಡ್ಸಲು ಬಡ್ಲತ್ತದ. ಬಡ್ದು ಮತ್ತು ತಣ್ಣಗೆ ಆಗ್ಯಾವ. ಅಷ್ಟೇನು ಇದು ಅನ್ಸಲ್ಲ. ಈ ಟೈಮಿನಾಗ ಮಳೆದಿದೆ ನೋಡ್ರಿ. ಹೈರಾಣು ಮನೇನ ಕೆಲಸ ಒಂದು ಸೈಡ್ ಇದ್ದರೆ ಮಳೆಯಾಗ ಬಟ್ಟೆ ಇದು ಸೇಫ್ಟಿನಿಂದ ನೋಡ್ಕೊಂಬದೇ ಒಂದು ಕೆಲಸ ಆಯ್ತದ. ಮನೆಗೆ ಹೆಣ್ಮಕ್ಳು ಇರ್ತಾರೆ ಖರೆ ಅಂದ್ರೆ, ಮನೆಗೆ ಇದ್ದರೆ ಇದೇ ಕೆಲಸ ನೋಡ್ರಿ. ಡ್ಯೂಟಿಗೆ ಹೋಗೋರು ಇದ್ರಂದ್ರೆ ಹೊರಗೆ ಹೋಗ್ತಾರೆ, ಒಂದು ಸೈಡ್ ಹಾಕಿ ಅದ್ರದ್ದೇನು ಟೆನ್ಷನ್ ಇರೋಲ್ಲ. ಮನೆಗಿದ್ರೆ ಕಣ್ಣಿಲ್ಲಿ ನೋಡ್ಕೊತ್ಕೊಂಡಿರ್ಲಿಕ್ಕಾಗಲ್ಲ. ಹಂಗಂದು ತೆಗಿಬೇಕು ಅನ್ನಿಸ್ತದೆ. ತೆಗೆದು ಮಾಡಿ ಒಣಗಿಸ್ಬೇಕಮ್ಮದು ಇದು ಇರ್ತದೆ. ಹಂಗಂದು ಬಿಸಿಲು ಬಿತ್ತಂದ್ರೆ ಹಾಕೋದು, ಮಳೆ ಬಂತಂದ್ರೆ ತೆಗೆಯೋದು ಇದೆ ನೋಡಿರಿ. ಮತ್ತು ಈಗ ನೆಕ್ಸ್ಟ್ ಪಲ್ಯ ಮಾಡತ್ತೀನಿ. ಪಲ್ಯ ಮಾಡಿ ಏನು ಪಲ್ಯ ಮಾಡತ್ತೀನಪ್ಪ ಅಂತೇಳಿ ಹೇಳ್ತೀನಿ ಬರ್ರಿ ನಿಮಗೆ. ಇವತ್ತು ಸೊಪ್ಪಿನ ಪಲ್ಯ ಮಾಡ್ಲತ್ತೀನಿ. ಫಸ್ಟ್ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಕಟ್ ಮಾಡೀನಿ. ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಂಬಲ್ಲಿ ನಾ ವಯಸ್ಸರ ಕಡೆ ಮಾಡಲಿ ಮೈರಿ ಇಲ್ಲೇ ಇದ್ದಳು. ನನಗೆ ಮಾತಾಡ್ಕೊತ ಹಂಗಂದು ನಿಮಗೆ ಆವಾಜ್ ಬರ್ತಿರ್ಬೋದು. ನೋಡ್ಲತ್ತಾಳ ಯಾರು ಸರಿ ಮಾತಾಡತ್ತಾಳ ಅಂಥೇಳಿ ನೋಡ್ಲತ್ತಾಳ. ಈಗ ನೋಡ್ರಿ, ಖಾರ ಕೊಟ್ಟೀನಿ. ಮತ್ತಂದ್ರೆ ಸೊಪ್ಪಿನ ಪಲ್ಯ ಮತ್ತು ಸೊಪ್ಪು ತೊಳೆದಿಟ್ಟೀನಿ. ಮಳೆಗಾಲ ಇದ್ದಿನ ಸಲುವಾಗಿ ಇವೆಲ್ಲ ಪಲ್ಯಗಳು ಜರ ಜಾಸ್ತಿನೇ ತೊಳಿಬೇಕು. ಈಗ ಚೆನ್ಗಿ ಬೇಳೆ, ಮಸೂರ್ಗೆ ದಾಲ್ ಅಂತಾರಲ್ಲ, ಅವು ನೆನಿಲಕ್ಕಂದ್ರೂ ತೊಳೆಯೋ ಕಡೆಯಿಂದ ನೀರಾಗ ಹಾಕಿ ಇಟ್ಟಿನಿ. ಮಳೆಗಾಲದಾಗ ನೋಡ್ರಿ, ಹಸಿ ತರಕಾರಿ ಯಾವ್ಯಾಕಿರಲು ಸ್ವಲ್ಪ 3-4 ಸಲ ತೊಳೆದೇ ಹಾಕಬೇಕು. ಈಗ ನೋಡ್ರಿ, ಮೆಣಸಿನ್ಕಾಯಿ ಉಳ್ಳಾಗಡ್ಡೆಗೆ ಎಣ್ಣೆಗೆ ಫ್ರೈ ಮಾಡೋಣ ಒಂದು ಸ್ವಲ್ಪ ಅಂಥೇಳಿ ಫ್ರೈ ಮಾಡ್ಲತ್ತೀನಿ. ಹಸಿ ಖಾರನೇ ಕೊಟ್ಟಿನಲ್ಲ, ಹಂಗಂದು ಒಂದು ಸ್ವಲ್ಪ ಫ್ರೈ ಅಲ್ಲ ಅಂಥೇಳಿ ಫ್ರೈ ಮಾಡತ್ತೀನಿ. ಖಾರದಾಗ ಬೆಳ್ಳುಳ್ಳಿ ಅದು ಕೊಟ್ಟು ಹಾಕಿನಿ. ಈಗ ಚೆನ್ಗಿ ಬೇಳೆ ಹಾಕ್ಲತ್ತೀನಿ. ಈಗ ಚೆನ್ಗಿ ಬೇಳೆ ಹಾಕ್ಲತ್ತೀನಿ. ಈಗ ಚೆನ್ಗಿ ಬೇಳೆ ಹಾಕಿ ಒಂದು ಸ್ವಲ್ಪ ಅರಿಶಿಣ ಹಾಕ್ತೀನಿ. ಹಸಿ ಮೆಣಸಿನ್ಕಾಯಿ ಖಾರದ ಏನು ಭೀ ಪಲ್ಯ ಮಾಡಿದ್ರೂ ಅರಿಶಿಣ ಹಾಕಿದ್ರೆ ಇದಾಗ್ತದೆ, ಕಲರ್ ಚಲೋ ಬರ್ತದೆ. ಹಂಗಂದು ಅರಿಶಿಣ ಹಾಕಿನಿ. ಈಗ ಹಾಕಿ ಒಂದು ನಿಮಿಷ ಒಂದಷ್ಟು ಫ್ರೈ ಮಾಡಿ ಆಮೇಲೆ ಪಲ್ಯ ಹಾಕ್ತೀನಿ. ಪಲ್ಯ ಈ ಟೈಪ್ ಇದನ್ನು ಸೊಪ್ಪಿನ ಪಲ್ಯಗಳು ಜಾಸ್ತಿನೇ ತೊಳ್ಬೇಕು ನೋಡ್ರಿ. ಇನ್ನೊಂದು ಸಲ ಹೇಳ್ತೀನಿ, ಇದ್ರೊಳಗೆ ಏನು ಭೀ ಬರ್ತಾವೆ, ಕೆಸರಾಗಿನ ಹುಳ ಅದು ಎಲ್ಲ ಇರ್ತಾವೆ. ಹಂಗಂದು ಒಂದು ಜಾಸ್ತಿ ದೊಡ್ಡದೊಂದು ಬುಟ್ಟಿ ತೊಗೊಂಡು ಚೆಂದ ಕುಲ್ಲ ಇದು ಮಾಡಿ ಓಪನ್ ಮಾಡಿ ಎಲ್ಲ ತೊಳಿಬೇಕು. ಒಂದು 3-4 ಸಲ ತೊಳೆದ್ರೆ ಫ್ರೆಶ್ ಆಯ್ತದೆ. ಇಲ್ದ್ರೆ ಬರೀಕನು ಹುಳ ಅದೆಲ್ಲ ಇರ್ತಾವೆ, ಇದ್ರದ್ದು ಕೆಸರಾಗಿನ ಹುಳಗಳದು. ಹಂಗಂದು ಮಳೆಗಾಲ ಟೈಮಿನಾಗೆ ಆ ಟೈಪ್ ಅಂಜಿಕೆ ಇರೋದು. ಸ್ವಚ್ಛನಾಗಿ ತೊಳೆದು ಈಗ ಹಾಕ್ಲತ್ತೀನಿ ನೋಡ್ರಿ. ಇದ್ರಾಗ ಕಡಾಯಿದಾಗ ಪಲ್ಯ ಮೇಲೆ ಹಾಕಿ ಚಲೋ ಹೊಳ್ಳಿಸ್ಬೇಕು. ಹೊಳ್ಳಿಸಿ ಮಾಡಿ ಇಟ್ಟಿನಿ ನೋಡ್ರಿ. ಈಗ ಹೊಳ್ಳಿಸಿ 1 ನಿಮಿಷ ಆದಮೇಲೆ ಮತ್ತೆ ತೆರೆದು ನೋಡ್ತೀನಿ. ಆಲ್ಮೋಸ್ಟು ಮೆತ್ತಗಾಗ್ಯಾವ. ಎಣ್ಣೆಗೆ ಮಾಡಿದ್ರೆ ಚಲೋ ಆಗ್ತದೆ. ಒಂದೊಂದು ಸಲ ಒಂದು ಸ್ವಲ್ಪ ಬುಡ ಕುಂಡ್ರಲತ್ತಿತ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಬೋದು. ಹಂಗಂದು ನಾನು ಒಂದು ಸ್ವಲ್ಪ ನೀರು ಹಾಕ್ಲತ್ತೀನಿ. ಈಗ ಇನ್ನೂ 1 ನಿಮಿಷ ಮುಚ್ಚಿಡ್ತೀನಿ. ಉರಿ ಕಡಿಮೆ ಇಟ್ಟು 1 ನಿಮಿಷ ಮುಚ್ಚಿಟ್ಟು ಆಮೇಲೆ ಪಲ್ಯ ಆಯ್ತದೆ ನೋಡ್ರಿ. ನಮ್ಮ ಕಡೆ ಮಾಡೋ ಸಬ್ಬಸಿಗೆ ಪಲ್ಯ
ಈ ಟೈಪ್ ಮಾಡ್ತೀನಿ ನೋಡಿರಿ. ಹೆಂಗೆ ನಂದು ರೆಸಿಪಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಲ್ಲಿ ನೋಡಿರಿ ರೆಡಿ ಜೋಳದ ರೊಟ್ಟಿ ಮತ್ತು ಸಬ್ಬಸಿಗೆ ಪಲ್ಯ ಮತ್ತು ಅದ್ರ ಜೊತೆಗೆ ಕಾಂಬಿನೇಷನ್ ಉಳ್ಳಾಗಡ್ಡಿ ಮಸ್ತನಾಗ ಹತ್ತದ ನೋಡಿರಿ ಟೇಸ್ಟು. ಊಟ ಮಾಡಿದ್ರೆ ಈ ಟೈಪು ನೀವು ಭೀ ನಿಮ್ಮ ಸೈಡು ಮಾಡಲು ಹೋಗಿರಂದ್ರೆ ಈ ಟೈಪ್ನು ಮಾಡಿ ನೋಡಿರಿ, ಮಸ್ತ್ ಟೇಸ್ಟ್ ಬರ್ತದೆ. ಮತ್ತು ಈಗ ನೆಕ್ಸ್ಟ್ ನಾನು ಸಂಜೆಗೆ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಮೆಕ್ಕೆತೆನೆ ತೊಗೊಂಬಂದಿರಿ. ಈಗ ಮೆಕ್ಕೆತೆನೆ ಸೀಸನ್ ಅಂತ ಅನ್ಕೋಬೋದು, ಯಾಕಂದ್ರೆ ಸ್ವೀಟ್ ಅವ ಮೆಕ್ಕೆತೆನೆ ತಿನ್ಲಾಕ ಭಾಳ ಟೇಸ್ಟು ಅವ. ಹಂಗಂದು ಡೈಲಿ ತೊಗೊಂಡು ಹೊಂಟ್ರೆ ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ನಿಂಬೆಕಾಯಿ ಹಚ್ಚಿ ತಿಂದ್ರೆ ಆಯ್ತು ನೋಡಿರಿ, ಮಸ್ತನಾಗ ಹತ್ತವ. ಕುದಿಸಿನೂ ತಿನ್ಬೋದು ಉಪ್ಪಾಕಿ. ಹಿಂಗೆ ಒಲೆ ಮೇಲೆ ಸುಟ್ರೂ ಬರ್ತದೆ. ಹಂಗಂದು ಒಲೆ ಮೇಲೆ ಕುದಿಸಂತ ಎಲ್ಲತ್ತೀವಿ ಮಕ್ಕಳು. ನಾನು ಒಲೆ ಮೇಲೆ ಸುಡ್ತೀನಿ ಈಗ, ಮತ್ತು ನಾಳೆ ತಂದ್ರೆ ಕುದಿಸ್ಲಾ ಬರ್ತದೆ ಅಂತೇಳಿ ಮತ್ತು ನೆಕ್ಸ್ಟ್ ತಂದಿದಾಗ ಕುದಿಸ್ತೀನಿ ಅಂಥೇಳಿ ಈಗ ಒಲೆ ಮೇಲೆ ಸುಟ್ಟು ಕೊಡ್ಲತ್ತೀನಿ ಗ್ಯಾಸಿನ ಮೇಲೆ. ಮತ್ತು ಕಟ್ಟಿಗೆ ಒಲೆ ಇದ್ದರೆ ಮತ್ತು ಇನ್ನೂ ಮಸ್ತನ ಬರ್ತದೆ ನೋಡಿರಿ ಸುಡ್ಲಕ್ಕ. ನಾನು ಹಚ್ಚಿದಿಲ್ಲ, ಹೊರಗೆ ಗಾಳಿ ಇತ್ತು ಬಕ್ಕಳು, ಮಳೆ ಬಂದಿನ ಸಲುವಾಗಿ. ಹಂಗಂದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.